ಮಾತಲ್ಲ. ಯಾಕೆ ಅವರ ಟ್ರಸ್ಟಿಗಳ ಮಾತು ಕೇಳಿ ಯಾಕೆ ಹಂಗೆ ಆರೋಪ ಮಾಡ್ತಾ ಇರಬಾರ್ದು? ಅದು ಸ್ವಾಮೀಜಿಯವ್ರಿಗೆ ಏನು ಜೀವತ್ನವ್ರಿಗೆ ಮೌನ ಹಾಕಿದ್ರು ಇವರು, ಇದನ್ನು ಇವತ್ತನೇ ಪ್ರಶ್ನೆಗೆ ಬರ್ತಾರೆ. ಏನೋ ಇರಲಿ, ತನಿಖೆ ಆಗಲಿ, ತನಿಖೆ ಆದಮೇಲೆ ಸತ್ಯ ಯಾವುದನ್ನು ಗುರುತಾದಾಗ ಟ್ರಸ್ಟಿಗಳು ಸತ್ತಿದ್ರೆ ವಚನ ಸ್ವಾಮಿಗಳು ಅದಕ್ಕೇನು ಅನುಭವಿಸ್ಬೇಕು, ಅದು ಅನುಭವಿಸ್ಬೇಕು. ವಚನ ಸ್ವಾಮಿಗಳು ಕರೆಕ್ಟ್ ಇದ್ರೆ ಸೂಕ್ತ ಸಮಯ ಹೇಳೋಕ್ಕಿಂತ ಈಗ ಹೇಳೋದು ಯೋಗ್ಯ ಅಂತ ಹೇಳ್ತಾರೆ. ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಇಂಥ ಘಟನೆಗಳು ಆಗದೇ ಇರಲಿ. ಯಾಕೆಂದರೆ ಸಮಾಜ ಈಗಾಗಲೇ ಭಾಳಷ್ಟು ಸ್ವಾಮೀಜಿಗಳ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದೆ. ಆ ವಿಶ್ವಾಸ ಹೋಗಬಾರ್ದು. ಅವರು ಮತ್ತು ಅದೇ ಕಾಲಕ್ಕೆ ಇನ್ನೂ ಒಂದು ಮಾತು ಬೆಳೆಸ್ಬೇಕಾಗಿದ್ದಿಲ್ಲ. ನಮ್ಮ ಖಣೀರ ಸ್ವಾಮೀಜಿಯವರು ಒಳ್ಳೆಯ ವಿದ್ವತ್ ಇದ್ದಂಥವ್ರು, ಅವರಾಗಿರೋದು ಇನ್ನುಳಿದವ್ರು ಒಂದು ಎಂಥ ಭಾಷೆನ ಬಳಸ್ತಾರಪ್ಪ ಅಂತಂದ್ರೆ ಅದು ನಮಗೆ ಹೇಳಿಕ್ಕೆ ಸಹಿತ ಅಸಹ್ಯ ಅನ್ನಿಸ್ತದೆ. ಅದನ್ನು ಬಿಡಬೇಕು ಅವರಾದರು. ಹೌದು, ನಿಜಗುಣಾನಂದ ಸ್ವಾಮೀಜಿ ಅವರಿಂದ ತಪ್ಪಾಗಿದ್ದರೆ ಏನು ತಪ್ಪು ಮಾಡಿದ್ರೆ ಹೇಳಬೇಕು ವಿನಃ ಅದಕ್ಕೆ ಏನೋ ಮೆಟ್ಲು ಹೊಡೆಯೋದು, ಮತ್ತೇನೋ ಮಾಡೋದು, ಏನೋ ಮಾತಾಡ್ತಾ ಇರ್ತಾರೆ, ಇವ್ಯಾವೂ ಆಗಬಾರ್ದು. ಯಾಕಂದ್ರೆ ಇಂಥವು ಮಾಡೋಕ್ಕಿಂತಲೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂಥದ್ದು. ಯಾಕಂದ್ರೆ ನೀವು ರಾಜಕಾರಣಿಗಳೆಲ್ಲ ಇವ್ರಿಗೆ ಓಟ್ ಹಾಕಿರಿ, ಅವ್ರಿಗೆ ಓಟ್ ಹಾಕಿರಿ ಹೇಳೋ ಅವಶ್ಯಕತೆ ಇಲ್ಲ. ಯಾರು ಇವಾಗ ಕೆಲಸ ಮಾಡ್ತಾರೋ ಮಾಡ್ತಾರೆ. ಆದರೂ ಸಹಿತ ರಾಜಕೀಯದಲ್ಲಿ ನಮ್ಮ ಮಠಾಧೀಶರು ಹಸ್ತಕ್ಷೇಪ ಮಾಡ್ತಾರೆ ಆರೋಪಗಳಿದ್ದಾವೆ. ಇರಲಿ, ಈಗ ಮಾತ್ರ ವಚನಾನಂದ ಸ್ವಾಮೀಜಿ ಅವ್ರ ಬದಲಾಗಿ ಮತ್ತು ನಮ್ಮ ಅದೇ ಕಾಲಕ್ಕೆ ಕೋಲ್ಡಸಂಗಮಶ್ರೀಯವರ ಪರ ಒಂದು ಘಟನೆ ಬಗ್ಗೆ ಸಂಪೂರ್ಣ ತನಿಖೆಯಾಗಿ ಸತ್ಯ ಹೊರಗೆ ಬಂದರೆ ಅವ್ರು ಇನ್ನೂ ಜಳ ಆಗ್ತಾರೆ ಅನ್ನುವಂಥ ಒಂದು ಮಾತು. ಈಗ ನೀವೇ ನಿಂತೀರಿ, ನಾ ಹೇಳಿ ತಪ್ಪದೇನು, ತಪ್ಪಂದ್ರೆ ಸರಿ ಏನಲ್ಲಿ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಅಷ್ಟೇ ನಾವು ಹೇಳುವಂಥದ್ದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನೀವು ಅರ್ಥ ದೇಶಿದ್ದಾರಗಳು ಸತ್ಯ ಕೈಗೊಂಡು ವಂದನೆಗಳು.